ನನಗಿಲ್ಲೊಂದು ಡೌಟು. ಇಲ್ಲಿ ನೀವು ಕ್ವಾ ನಂಬರ್ ಏಂಜಲ್ಸ್ ನಿಮ್ಮನ್ನು ಪ್ರೊಟೆಕ್ಟ್ ಮಾಡತ್ತೆ ಅಂತ. ಸೊ ಈಗ ದೇವ್ರಿಗೂ ಏಂಜಲ್ಗೂ ಈಗ ದೇವರಲ್ಲೇ ತುಂಬ ಇದೆ ಅಲ್ಲ. ಈಗ ಕುಲದೇವತೆ, ಗ್ರಾಮ ದೇವತೆ ಮತ್ತು ಇಚ್ಛಾ ದೇವತಾ, ಕುಲದೇವತಾ, ಗ್ರಾಮ ದೇವತಾ ಅಲ್ವಾ? ಸೊ ಹಿಂಗಿದ್ದಾಗ ಈ ಏಂಜಲ್ಗಳು ಯಾರು? ಇವ್ರಿಗೂ ಅವ್ರಿಗೂ ಏನು ಡಿಫ್ರೆನ್ಸು? ಏಂಜಲ್ಸ್ ಅಂದರೆ ಅಶ್ವಿನಿಗಳು ಅಂತ ಕರೀತಾರಲ್ಲ, ಅಶ್ವಿನಿ ದೇವತೆಗಳು, ಆ ಥರ ಏಂಜಲ್ಸ್ ಅಂತ ತಿಳ್ಕೊಬೋದು ನಾವು. ಅಥವಾ ಈವನ್ ಏಂಜಲ್ಸ್ ಅಂತ ಹೇಳಿದಾಗ ವಿ ಪ್ರೇ ಟು ಅವರ್ ಆ್ಯನ್ಸಿಸ್ಟರ್ಸ್. ನಾವು ನಮ್ಮ ಪೂರ್ವಜರಿಗೆ ಪೂಜೆ ಮಾಡ್ತೀವಿ, ಪ್ರೇ ಮಾಡ್ತೀವಿ ಅಲ್ವಾ. ಸೊ ಎಲ್ಲೋ ಒಂದು ಕಡೆ ಪೂರ್ವಜರು ನಮಗೆ ರಕ್ಷಣೆ, ಪ್ರೊಟೆಕ್ಷನ್ನು ಅದೆಲ್ಲ ಇಂಪಾರ್ಟೆಂಟ್. ಅದೆಲ್ಲ ಒಂಥರ ಏಂಜಲ್ಸ್ ಅಂತಲೇ ಕರಿಬೋದು, ಆ ಥರ ಅನ್ಕೊಬೋದು. ಎಸ್ ಡೆಫಿನೆಟ್ಲಿ. ಬಿಕಾಸ್ ಐ ಥಿಂಕ್ ಅಲ್ಲೂ ದೇರ್ಸ್ ಅ ಸಿ ಆಫ್ ಏಂಜಲ್ಸ್. ಈಗ ಮೈಕಲ್ ಏಂಜಲ್ ಅಂತೆ, ಆರ್ಕ್ ಏಂಜಲ್ ಅಲ್ವಾ? ಅದೆಲ್ಲ ಸೊ ಹಿಂಗಾಗೋಗಿದೆ ಅಂದರೆ ಇವನ್ ದ ವರ್ಲ್ಡ್ ಆಫ್ ಸ್ಪಿರಿಚುಯಾಲಿಟಿ ಆ್ಯಂಡ್ ಎನರ್ಜೀಸ್ ಅದೊಂದು ಸೂಪರ್ ಮಾರ್ಕೆಟ್ ಆಗೋಗಿದೆ ಸರ್ ಇವತ್ತು. ದೊಡ್ಡ ಮಹಾಸಾಗರ. ಅದರಲ್ಲಿ ನ್ಯೂಮರಾಲಜಿ ಒಂದು ಸಾಗರ, ಆಸ್ಟ್ರಾಲಜಿ ಒಂದು ಸಾಗರ, ಟ್ಯಾರೋ ಒಂದು ಸಾಗರ, ಕ್ರಿಸ್ಟಲ್ಸು, ವಾಸ್ತು, ಪಾಮಿಸ್ಟ್ರಿ ಒಂದು ಸಾಗರ. ಈ ಥರ ಎಲ್ಲರದ್ದು ಅದರದೇ ಆದಂಥ ಒಂದು ಇಂಪಾರ್ಟೆನ್ಸ್ ಇದೆ. ಎಲ್ಲನೂ ವರ್ಕ್ ಆಗುತ್ತೆ. ಐ ಆಮ್ ನಾಟ್ ಸೇಯಿಂಗ್ ದಟ್ ಯಾವುದೂ ವರ್ಕ್ ಆಗಲ್ಲ ಅಂತಲ್ಲ, ಬಟ್ ಗೈಡೆನ್ಸ್ ತುಂಬ ಇಂಪಾರ್ಟೆಂಟ್. ಕರೆಕ್ಟಾಗಿ ಗೈಡ್ ಮಾಡೋದು ಬೇಕಷ್ಟೇ. ಬಟ್ ಕೆಲವು ಸರಿ ಏನಾಗುತ್ತೆ, ಸ್ವಲ್ಪ ತಿಳ್ಕೊಂಬಿಟ್ಟು ಸ್ವಲ್ಪ ಕಲ್ತ್ಕೊಂಡು ಯೂಟ್ಯೂಬಲ್ಲಿ ಅಲ್ಲಿ ಇಲ್ಲಿ ತಿಳ್ಕೊಂಬಿಟ್ಟು ನನಗೂ ಗೊತ್ತೇನೋ ಅಂತ ಏನು ನಾಲೆಜ್ ಸಂಪೂರ್ಣವಾಗಿ ತಿಳ್ಕೊಳ್ದ್ರೆ ಏನೋ ಬಳಸೋಕೋಗಿ ಅದೇನೋ ಬೇರೆ ರಿಸಲ್ಟ್ ಕೊಟ್ಟು ಅದು ಅಯ್ಯೋ ಇದು ವರ್ಕ್ ಆಗಲ್ಲ, ಇದು ನಿಜ ಅಲ್ಲ, ನಾನು ಇದು ಮಾಡಿದೆ ಅದು ವರ್ಕ್ ಆಗಿಲ್ಲ ಅಂಥೇಳಿ ತುಂಬ ಜನ ಅದನ್ನು ರಿಜೆಕ್ಟ್ ಮಾಡೋಂಥದ್ದು ಅಥವಾ ನೆಗೆಟಿವ್ ಥಿಂಕ್ ಮಾಡೋದು ಅದ್ರ ಬಗ್ಗೆ ಎಲ್ಲ ಇದೆ. ಬಿಕಾಸ್ ರೈಟ್ ವೇನಲ್ಲಿ ಅದನ್ನು ಬಳಸಿರೋದಿಲ್ಲ ಅಥವಾ ಸಂಪೂರ್ಣ ಜ್ಞಾನ ಪಡೆದಿರೋದಿಲ್ಲ. ಹೌ ಟು ಚೂಸ್ ಹಂಗಿದ್ರೆ? ಈಗ ನನಗೂ ತುಂಬ ಜನ ಕೇಳಿದ್ದಾರೆ, ನೀವು ಪಾಡ್ಕಾಸ್ಟಲ್ಲಿ A to Z ಆಫ್ ಆಲ್ ಮೊಡ್ಯಾಲಿಟೀಸ್ ಕರೆಸ್ತಿರಲ್ಲ, ನೀವು ಯಾವ ಚೂಸ್ ಮಾಡ್ತೀರಾ ನನಗೆ ಕೇಳ್ತಾರೆ. ಅದು ನೀವು ನೋಡಿರ್ತಾರೆ. ಲೈಕ್ ಐ ಲೈಕ್ ಕ್ರಿಸ್ಟಲ್ಸ್. ನಾನು ಐ ಥಿಂಕ್ ಡ್ಯೂರಿಂಗ್ ಕೋವಿಡ್ ಆಕ್ಸಿಡೆಂಟ್ಲಿ ನನಗದು ಎಲ್ಲೋ ನೋಡಿದೆ. ಏನೋ ಹೇಳ್ತಾರಲ್ಲ, ಹಸುವಿದ್ದಾಗ ನಿಮಗೆ ಹೋಟ್ಲಿಗೆ ಹೋದಾಗ ಇಡ್ಲಿನೂ ಇರುತ್ತೆ, ದೋಸೆನೂ ಇರುತ್ತೆ, ಯಾವ್ದು ಬೇಕು ಅಂತ ನನ್ನ ಹಸು ಡಿಸೈಡ್ ಮಾಡುತ್ತೆ ಅವತ್ತಿಗೆ. ಬಹುಶಃ ದಟ್ಸ್ ಹೌ ಐ ಹ್ಯಾವ್ ಚೋಸನ್ ಕ್ರಿಸ್ಟಲ್ಸ್ ಆ್ಯಂಡ್ ನೌ ಮೇ ಬಿ ಜೆಮ್ ಸ್ಟೋನ್ಸ್. ಬಿಕಾಸ್ ಇಲ್ಲಿ ಬರೋರು ಎಷ್ಟೊಂದು ಜನ ದೇವ್ ಸಜೆಸ್ಟೆಡ್ ದಿಸ್ ಫೇಸ್ ನಿಮ್ಮದು ಗುರು ಫೇಸು ಇಟ್ಕೊಂಡ್ರೆ ಜೊತೆಗೆ ಒಂದು ಫೆರಾರೀಸ್ ಹೆಲ್ಪಿಗೆ ಬರುತ್ತೆ ಅಂದರೆ ವೈ ಶುಡ್ ಯು ಸೇ ನೋ? ಸೊ ಎಕ್ಸಾಂಪಲ್ಸ್ ಲೈಕ್ ದಿಸ್, ಪೀಪಲ್ ಅರೌಂಡ್ ಅಸ್, ಗೈಡೆನ್ಸ್, ಜೊತೆಗೆ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋ ಒಂದು ಮನಸ್ಥಿತಿ, ಇದೆಲ್ಲವೂ ಎಲ್ಲೋ ಒಂದು ಕಡೆ ನನ್ನನ್ನು ಗೈಡ್ ಮಾಡಿದೆ ಅನ್ನೋದು ನನ್ನ ಅನುಭವ. ಬಟ್ ಫಾರ್ ಪೀಪಲ್, ಕೆಲವರು ಫಸ್ಟು ಈ ಫೆನ್ಸ್ ಸಿಟ್ಟರ್ಸ್ ಇರ್ತಾರೆ, ಗೊತ್ತೇ ಏನಾಗುತ್ತೆ ನೋಡ್ಬೋಣ ಇರು ಅಂತ ಅನ್ನೋರಿಗೆ ವಾಟ್ ಈಸ್ ಯುವರ್ ಸಜೆಷನ್ ಫಸ್ಟ್? ಸೇಮ್, ಕರೆಕ್ಟ್, ಗುಡ್ ಆನ್ಸರ್ ಅದು. ಆ್ಯಕ್ಚುಲಿ ನಾನು ಅದೇ ಥರ ಕನೆಕ್ಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಈಗ ನೋಡಿ, ನಮ್ಮ ಹತ್ರ ಬಫೆ ಇದೆ. ಬಫೆ ಇದ್ದಾಗ ವಿ ಹ್ಯಾವ್ ಸೋ ಮೆನಿ ಆಪ್ಷನ್ಸ್. ಎಲ್ಲನೂ ಅಲ್ಟಿಮೇಟ್ಲಿ ಹೊಟ್ಟೆ ತುಂಬಕ್ಕೆ. ಪಿಜ್ಜಾ ತಿನ್ಬೋದು, ನಾವು ಅನ್ನ ಸಾಂಬಾರು ತಿನ್ಬೋದು, ಚಪಾತಿ ತಿನ್ಬೋದು, ರೋಟಿ ದಾಲ್ ತಿನ್ಬೋದು, ಏನು ಬೇಕಾದ್ರೂ ತಿಂದು ಹೊಟ್ಟೆ ತುಂಬಿಸ್ಬೋದು. ಬಟ್ ಅಲ್ಟಿಮೇಟ್ಲಿ ಹೊಟ್ಟೆ ತುಂಬಬೇಕು, ಅದು ಇಂಪಾರ್ಟೆಂಟು. ಮೀಡಿಯಮ್ ಯಾವ್ದು ಬೇಕಾದ್ರೂ ಆಗ್ಬೋದು. ಈಗ ನಾವು ಕಮ್ಯುನಿಕೇಟ್ ಮಾಡೋದು ಇಂಪಾರ್ಟೆಂಟು. ಅದು ನಾವು ಕನ್ನಡದಲ್ಲಿ ಮಾಡ್ತೀವ, ಇಂಗ್ಲೀಷಲ್ಲಿ ಮಾಡ್ತೀವ, ಹಿಂದಿಯಲ್ಲಿ ಮಾಡ್ತೀವ, ಅಥವಾ ನಮ್ಮ ಮಾತೃಭಾಷೆಯಲ್ಲಿ ಮಾಡ್ತೀವ, ಕಮ್ಯುನಿಕೇಟ್ ಮಾಡೋದು ಇಂಪಾರ್ಟೆಂಟು. ಸಿಮಿಲರ್ಲಿ ನಮ್ಮ ಲೈಫನ್ನು ಅರ್ಥ ಮಾಡಿಕೊಂಡು ಅದನ್ನು ಸರಿಪಡಿಸ್ಕೊಂಡು ಒಳ್ಳೆ ರೀತಿ ಒಳ್ಳೆ ಡೈರೆಕ್ಷನ್ಗೆ ಹೋಗುವಂಥದ್ದು ಇಂಪಾರ್ಟೆಂಟು. ದಟ್ ಕ್ಯಾನ್ ಹ್ಯಾಪನ್ ಥ್ರೂ ಆಸ್ಟ್ರಾಲಜಿ, ದಟ್ ಕ್ಯಾನ್ ಹ್ಯಾಪನ್ ಥ್ರೂ ನ್ಯೂಮರಾಲಜಿ, ಅಥವಾ ವಾಸ್ತುವಿನಿಂದ ಆಗ್ಬೋದು, ಹೀಲಿಂಗಿಂದ ಆಗ್ಬೋದು, ಟ್ಯಾರೋಯಿಂದ ಆಗ್ಬೋದು. ಬಟ್ ಅದು ಹೆಂಗೆ ಗೊತ್ತಾಗುತ್ತೆ ಅಂದಾಗ ಎಲ್ಲ ಮಾಡಿ ನೋಡಿದಾಗ ಗೊತ್ತಾಗುತ್ತೆ. ಅದು ಹೆಂಗಾಗುತ್ತೆ ಅಂತಲೂ ಹೇಳ್ತೀನಿ ನೋಡಿ. ಇಟ್ಸ್ ಆಲ್ ಅಲೈನ್ಡ್ ಅಂತ ಹೇಳ್ಬೋದು. ಇದು ವರ್ಕ್ ಆಗಲ್ಲ, ಅದು ವರ್ಕ್ ಆಗಲ್ಲ ಅಂತಲ್ಲ. ಆ ಮೂಮೆಂಟಲ್ಲಿ ಆ ನೀಡ್ ಇರುತ್ತೆ, ಆ ಬಿಲೀಫ್ ಇರುತ್ತೆ, ಅವ್ರು ಅದೇ ಥರ ಅದನ್ನು ಮಾಡ್ತಾರೆ, ಅದು ವರ್ಕ್ ಆಗಿಬಿಡುತ್ತೆ. ಮಾಡಿಸೋದ ಎರಡು ರೀತಿ ಅನ್ಕೋಬೋದು. ಎಕ್ಸಾಂಪಲ್ ಕೊಡ್ತೀನಿ ನಾನು. ಈಗ ಕೆಲವು ವಿಶ್ ಇರುತ್ತೆ, ಕೆಲವು ಪ್ರಾಬ್ಲಮ್ ಇರುತ್ತೆ, ಸಾಲ್ವ್ ಆಗಬೇಕು ಅಥವಾ ಅಚೀವ್ ಆಗಬೇಕಂಥೇಳಿ. ದೇವ್ರನ್ನ ಫಾಲೋ ಮಾಡಬೇಕು ಅಥವಾ ದೇವ್ರ ಹತ್ರ ಆರಾಧನೆ ಮಾಡಬೇಕಂಥೇಳಿ ಲೆಟ್ಸೆ ಹನುಮಾನ್ ಆರಾಧನೆ ಮಾಡಿ ಶನಿವಾರ ಅಥವಾ ಮಂಗಳವಾರ ಹನುಮಾನ್ ಟೆಂಪಲ್ಗೆ ಹೋಗ್ತಾರೆ. ರಿಸಲ್ಟ್ ಕೊಟ್ಟಿರಲ್ಲ ಆ್ಯಕ್ಚುಲಿ, ಅಂದ್ಕೊಳ್ಳೋಣ. ದೇವಿ ಟೆಂಪಲ್ಗೆ ಹೋಗ್ತಾರೆ. ಅಲ್ಲಿ ಹೋದಾಗ ಸಡನ್ನಾಗಿ ರಿಸಲ್ಟ್ ಬಂದುಬಿಡುತ್ತೆ. ದೇವಿ ಟೆಂಪಲ್ಗೆ ಹೋದೆ ನನಗೆ ರಿಸಲ್ಟ್ ಬಂದುಬಿಡ್ತು. ಸೊ ದೇ ಬಿಕಮ್ ಫಾಲೋವರ್ ಆಫ್ ದೇವಿ. ಹಾಗೆ ಇದನ್ನು ಟ್ರೈ ಮಾಡಿರ್ತಾರೆ, ಆಸ್ಟ್ರಾಲಜಿ, ವಾಸ್ತು ಟ್ರೈ ಮಾಡಿರ್ತಾರೆ.
ಆ ಮೂಮೆಂಟಲ್ಲಿ ಎಲ್ಲೋ ರೆಡಿ ಇದ್ದಾಗ, ನೀಡಿದ್ದಾಗ, ಫೇತ್ ಇದ್ದಾಗ ನ್ಯೂಮರಾಲಜಿ ಅವ್ರ ಲೈಫಲ್ಲಿ ಬಂದು ಇದನ್ನು ಮಾಡಿ ಅಂದಾಗ, ಅದು ಮಾಡಿದಾಗ ಅವ್ರಿಗೆ ಆ ನಂಬಿಕೆಯಿಂದ ಅವ್ರಿಗೆ ರಿಸಲ್ಟ್ ಬಂದುಬಿಡುತ್ತೆ. ಓ, ನ್ಯೂಮರಾಲಜಿ ವರ್ಕ್ ಆಗುತ್ತೆ. ಬಟ್ ಆ್ಯಕ್ಚುಲಿ ಅದ್ರ ಹಿಂದೆಗಡೆ ಅವ್ರು ಎಫರ್ಟ್ ಹಾಕಿರ್ತಾರೆ. ಆಸ್ಟ್ರಾಲಜಿನಲ್ಲೂ ಎಫರ್ಟ್ ಹಾಕಿರ್ತಾರೆ, ವಾಸ್ತು ಪ್ರಕಾರನೂ ಮಾಡಿರ್ತಾರೆ, ಹನುಮಾನ್ ಟೆಂಪಲ್ಲೂ ಪ್ರೇ ಅದೆಲ್ಲನೂ ಸೇರೇ ವರ್ಕ್ ಆಗೋಂಥದ್ದು. ಅಲ್ಟಿಮೇಟ್ಲಿ ಏನು ಹೇಳಿದಪ್ಪ ಅಂದರೆ, ನೀವೇನು ಎಫರ್ಟ್ ಹಾಕಿರ್ತೀರ, ಅಂದರೆ ಬಾವಿ ತೋಡಬೇಕು ಅಂದಾಗ ಬಾವಿ ನೀರು ಸಿಗಬೇಕು ಅನ್ನೋ ಒಂದಷ್ಟು ತೋಡಿರ್ತೀವಿ, ಇನ್ನೊಂದಷ್ಟು ತೋಡಿರ್ತೀವಿ ಆಸ್ಟ್ರಾಲಜಿಯಿಂದ, ವಾಸ್ತುವಿನಿಂದ. ಎಲ್ಲೋ ಒಂದು ಕಡೆ ನ್ಯೂಮರಾಲಜಿದು ಕೆಲವು ರೆಮಿಡಿ ಮಾಡಿದಾಗ ನೀರು ಸಿಕ್ಬಿಡುತ್ತೆ. ಓ, ನಂಗೆ ನ್ಯೂಮರಾಲಜಿ ವರ್ಕ್ ಆಯಿತು ಅಂದ್ಕೊಳ್ತೀವಿ. ಎಲ್ಲನೂ ವರ್ಕ್ ಆಗುತ್ತೆ, ಬಟ್ ಕರೆಕ್ಟ್ ಗೈಡೆನ್ಸಲ್ಲಿ ಫಾಲೋ ಮಾಡಬೇಕು. ಕೆಲವು ವರ್ಕ್ ಆಗುತ್ತೆ, ಕೆಲವ್ರಿಗೆ ಕೆಲವ್ದು ವರ್ಕ್ ಆಗಲ್ಲ ಅನಿಸುತ್ತೆ. ಇಟ್ಸ್ ಆಲ್ ಡಿಪೆಂಡಿಂಗ್ ಅಪಾನ್ ದೇರ್ ಮೈಂಡ್ ಸೆಟ್ ಅಂತ ಹೇಳ್ಬೋದು, ಅವ್ರ ಬಿಲೀಫ್ ಸಿಸ್ಟಮ್ ಅಂತ ಹೇಳ್ಬೋದು. ಈಗ ಕೆಲವ್ರಿಗೆ ನೋಡಿ ಹೋಮಿಯೋಪತಿನೇ ಆಗೋದು ಮೆಡಿಸನ್ನು, ಕೆಲವರಿಗೆ ಆಯುರ್ವೇದಿಕ್ಕೆ ಆಗೋವಂಥದ್ದು, ಆಲೋಪತಿ ಕೆಲವರಿಗೆ ಜನರಲಾಗಿ ಆಲೋಪತಿಗೆ ಹೋಗ್ತಾರೆ, ಆ ಥರ. ಸೊ ಇದು ಪ್ಲಸಿಬೋನಾ ಅಂತ ಎಷ್ಟು ಜನ ಒಂದು ಕೇಳಿದ್ದಾರೆ. ಪ್ಲಸಿಬೋ ಅಂದರೆ ಅದೇ ಒಂದು ಸ್ಟೋರಿ ಇದೆಯಲ್ಲ, 4 ಸಕ್ಕರೆದು ಗುಳಿಗೆ ಕೊಟ್ಬಿಟ್ಟು ಕಳಿಸಿದ್ರಂತೆ, ತೊಗೊಂಡವರು ವಾವೆಲ್ಲ ಸರಿಯಾಗೋಯ್ತಂತ. ಅಂದರೆ ಹೇಳೋಕ್ಕೂ ಮುಂಚೆ ಸುಮ್ಮನೆ ಮಾತ್ರೆಯಿಂದ ಕೊಟ್ಟು ತೊಗೊಂಡಾಗ ನಂಬಿಕೆಯಿಂದ ತೊಗೊಂಡಾಗ್ಲೇ ಅರ್ಧ ಗುಣಮುಖ ಆಗತ್ತೆ ಅನ್ನೋದಾ ಈಗ ಮುಂದಿನ ಪ್ರಶ್ನೆ? ಡೆಫಿನೆಟ್ಲಿ ನಂಬಿಕೆ ಅನ್ನೋದು ಇಂಪಾರ್ಟೆಂಟು. ನಂಬಿಕೆ ಬೇಕೇ ಬೇಕು. ನಂಬಿಕೆಯಿಂದನೇ ನಾವೆಲ್ಲ ಇವತ್ತು ಜೀವನ ಮಾಡ್ತಾರಂಥದ್ದು. ನಾಳೆ ದಿನ ನಾವು ಬದುಕಿರ್ತೀವಲ್ಲೋ ಗೊತ್ತಿಲ್ಲ, ಬಟ್ ಸ್ಟಿಲ್ ಒಂದು ಹೋಪ್ ಮೇಲೆ, ಒಂದು ನಂಬಿಕೆ ಮೇಲೇ ನಾವು ಇವತ್ತು ಇನ್ವೆಸ್ಟ್ ಮಾಡ್ತೀವಿ, ಸೇವಿಂಗ್ಸ್ ಮಾಡ್ತೀವಿ, ಮುಂದಿನ ಭವಿಷ್ಯಕ್ಕೆ ಅಂತ ಹೇಳ್ಬಿಟ್ಟು ಏನೇನೆಲ್ಲ ಮಾಡ್ತೀವಿ, ಮಕ್ಕಳ ಭವಿಷ್ಯಕ್ಕೆ ನಂಬಿಕೆ ಮೇಲೆ ಮಾಡೋಂಥದ್ದು. ಬಟ್ ವಿ ನೆವರ್ ನೋ, ನಾಳೆ ದಿನ ಇರ್ತೀವ, ಬೆಳಗ್ಗೆ ಎದ್ದೇಳ್ತೀವ, ಎಲ್ಲ ಗೊತ್ತಿಲ್ಲ. ನಂಬಿಕೆ ಅನ್ನೋದು ನಮಗೆ ಜೀವನಕ್ಕೆ ಒಂದು ಆಧಾರ ಕೊಡುತ್ತೆ. ಆ್ಯಂಡ್ ನಂಬಿಕೆಯಿಂದನೇ ಎಲ್ಲ ವರ್ಕ್ ಆಗೋಂಥದ್ದು, ಎಲ್ಲನೂ ರಿಸಲ್ಟ್ ಬರೋಂಥದ್ದು. ಸೊ ನಂಬಿಕೆ ಬೇಕೇ ಬೇಕು. ಅದ್ರ ಜೊತೆಗೆ ಎಫರ್ಟ್ ಬೇಕೇ ಬೇಕು. ಸೊ ಈಗ ಅಗೇನ್ ದ ಮೇನ್ ಕ್ವೆಶನ್ ಇಸ್, ಏನು ಪಿಕ್ ಮಾಡಬೇಕು, ಯಾವ ಮೊಡಾಲಿಟಿ? ಅಂದರೆ ನ್ಯೂಮರಾಲಜಿ, ಆಸ್ಟ್ರಾಲಜಿ, ಕ್ರಿಸ್ಟಲ್ಸು ಅಂತ ಕೇಳೋರಿಗೆ ನ್ಯೂಮರಾಲಜಿ ಇಸ್ ವೆರಿ ಈಸಿ ಅಂತ ಹೇಳ್ತೀನಿ. ಯಾಕೆಂದರೆ ನಂಬರ್ಸ್ ಅಲ್ವಾ, ನಂಬರ್ಸ್ ಅಂದಾಗ ಎಂಥವ್ರು ಬೇಕಾದ್ರೂ ಅರ್ಥ ಮಾಡ್ಬೋದು, ಕ್ಯಾಲ್ಕುಲೇಟ್ ಮಾಡ್ಬೋದು. ಫಾಸ್ಟೆಸ್ಟ್ ಯಾವುದು ಡೆಲಿವರಿಯಿಂದ ಬಂದಾಗ ರಿಸಲ್ಟ್ಸ್ ಕೊಡುತ್ತೆ ಅಂತ ನೀವು ನೋಡಿರೋ ಹಂಗೆ? ನ್ಯೂಮರಾಲಜಿ. ದಟ್ಸ್ ವೈ ಐ ಫಾಲೋ ಆ್ಯಂಡ್ ಐ ಟೀಚ್. ನ್ಯೂಮರಾಲಜಿ ತುಂಬ ಇಂಟ್ರೆಸ್ಟಿಂಗ್ ಇರುತ್ತೆ, ಕ್ಯೂರಿಯಸ್ ಇದೆ, ಆ್ಯಂಡ್ ತುಂಬ ಈಸಿಯಾಗಿ ಮ್ಯಾಚ್ ಆಗುತ್ತೆ, ಅಕ್ಯುರೇಸಿ ಇದೆ ತುಂಬ, ಆ್ಯಂಡ್ ಮ್ಯಾಕ್ಸಿಮಮ್ ಬೆನಿಫಿಟ್ಸ್ ಎಲ್ಲ ಸಿಗುತ್ತೆ. ಆಸ್ಟ್ರಾಲಜಿನೂ ವರ್ಕ್ ಆಗುತ್ತೆ, ಬಟ್ ಅದೆಲ್ಲ ತುಂಬ ಇನ್ಡೆಪ್ತ್ ಹೋಗಬೇಕು, ಕಲಿಬೇಕು, ಮಾಡಬೇಕಂತ ಹೇಳಿದ್ರೆ. ಸೊ ಅದರಿಂದ ನ್ಯೂಮರಾಲಜಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ.